ಕೆಲವರು ಗರ್ಭಿಣಿಯರು ಸ್ಕ್ಯಾನಿಂಗ್ ಹೋದಾಗ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನಂತಂದ್ರೆ ಸ್ಕ್ಯಾನ್ ಮಾಡ್ತಾರೆ ಡಾಕ್ಟ್ರು, ಸ್ವಲ್ಪ ಹೊತ್ತು ಓಡಾಡಿಮ್ಮ ಅಂದ್ಬಿಟ್ಟು ಒಂದು 15 ನಿಮಿಷ ಆದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಓಡಾಡಿ, ಮಗು ಉಲ್ಟಾ ಮಲ್ಕೊಂಡಿದೆ, ಇಲ್ಲ ಮಗು ಪೊಸಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಓಡಾಡಿಸ್ತಾರೆ, ಮತ್ತೆ ಸ್ಕ್ಯಾನ್ ಮಾಡ್ತಾರೆ. ಕೆಲವು ಸಲ ಹೋಗಿ ಏನಾದ್ರು ಸ್ವೀಟ್ಸ್ ತಿನ್ಕೊಂಡು ಬನ್ನಿ ಅಂತ ಹೊರಗಡೆ ಕಳಿಸಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತಾರೆ. ಕೆಲವರಿಗೆ ಇದು ಅರ್ಥ ಆಗಲ್ಲ. ಕೆಲವರು ಪೇಷಂಟ್ಸ್ಗೆ ಯಾಕೆ ಹಿಂಗ್ ಡಾಕ್ಟರ್ ಮಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಏನಂತಂದ್ರೆ ಮಗು ಏನೋ ಪ್ರಾಬ್ಲಮ್ ಇದೆಯೇನೋ, ಅದಕ್ಕೆ ಇವರು 2 ಸಲ ಚೆಕ್ ಮಾಡ್ತಿದ್ದಾರೆ. ಸೊ ಈ ತರ ತುಂಬಾ ಜನ ಟೆನ್ಷನ್ ಮಾಡ್ಕೊಳ್ತಾರೆ. ಆಕ್ಚುಲಿ ಏನಂತಂದ್ರೆ ನಾವು ಸ್ಕ್ಯಾನ್ ಮಾಡ್ಬೇಕಾದ್ರೆ ಮಗುದು ಎಲ್ಲಾ ಪಾರ್ಟ್ಸ್ ನಾವು ಸ್ಕ್ಯಾನ್ ಮಾಡ್ಬೇಕಾಗತ್ತೆ, ಎಲ್ಲಾ ಪಾರ್ಟ್ಸ್ ನೋಡ್ಬೇಕಾಗತ್ತೆ. ಸೊ ಎಲ್ಲಾ ಪಾರ್ಟ್ಸ್ ನೋಡ್ಬೇಕಂದ್ರೆ ಮಗು ಕರೆಕ್ಟ್ ಪೊಸಿಷನ್ ಅಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್, ಮಗು ಅಂಗಾತ ಮಲ್ಕೊಂಡಿದ್ರೆ ನಮ್ಗೆ ಮಗುದು ಮುಖ, ಹಾರ್ಟ್, ಕೈ, ಕಾಲು ಎಲ್ಲ ಚೆನ್ನಾಗಿ ಕಾಣುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಬ್ಯಾಕ್ ಬೋನ್ ನೋಡ್ಬೇಕು ಅಂದ್ರೆ ಮಗು ಉಲ್ಟಾ ಮಲ್ಕೊಂಡಿರ್ಬೇಕು. ಸೊ ಹಾಗಾಗಿ ನಮ್ಗೆ ಮಗು ಫುಲ್ ಪಾರ್ಟ್ಸ್ ನೋಡ್ಬೇಕಂದ್ರೆ ಅದು ಮಗು ಆಕ್ಚುಲಿ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಇದ್ರೇನೆ ನಮ್ಗೆ ಫುಲ್ ಪಾರ್ಟ್ಸ್ ನೋಡಕ್ ಆಗೋದು. ಅದರ್ವೈಸ್ ಏನಾಗುತ್ತೆ, ಕೆಲವೊಂದು ಪಾರ್ಟ್ಸ್ ನೋಡಕ್ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಅಲ್ಲೇನೇನೆ ಸ್ಕ್ಯಾನ್ ಮಾಡ್ಬೇಕಾದ್ರೆ ಲೆಫ್ಟ್ ತಿರ್ಕೊಳ್ಳಿ, ರೈಟ್ ತಿರ್ಕೊಳ್ಳಿ, ಸ್ವಲ್ಪ ಕೆಮ್ಮಿ. ಸೊ ಇದೆಲ್ಲ ಬೇಸಿಕಲಿ ಏನಂತಂದ್ರೆ ಮಗುನ ಸ್ಟಿಮ್ಯುಲೇಟ್ ಮಾಡಿ ಸೊ ದಟ್ ಅದು ಮೂವ್ಮೆಂಟ್ ಮಾಡಿದಾಗ, ಪೊಸಿಷನ್ ಚೇಂಜ್ ಮಾಡಿದಾಗ ನಾವು ಸ್ಕ್ಯಾನ್ ನ ಕಂಪ್ಲೀಟ್ ಮಾಡಬಹುದು. ಇದೊಂದೇ ಉದ್ದೇಶ ಮೋಸ್ಟ್ ಆಫ್ ದ ಟೈಮ್ಸ್. ನಿಮ್ಮ ಸಂಬಂಧದಲ್ಲೇ ಇಲ್ಲ ಫ್ರೆಂಡ್ಸ್ ತುಂಬಾ ಜನ ಪ್ರೆಗ್ನೆನ್ಸ್ ಇರ್ತಾರೆ, ಅವ್ರು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾ ಇರ್ತಾರೆ. ಸೊ ಅವ್ರಿಗೆ ಆಕ್ಚುಲಿ ಡಾಕ್ಟರ್ಗೂ ಕೇಳಿರಲ್ಲ ಅಥವಾ ಡಾಕ್ಟರ್ ಅವ್ರಿಗೆ ಹೇಳಿರಲ್ಲ. ಈ ವಿಡಿಯೋ ನೀವು ಅವ್ರಿಗೆ ಕಳಿಸಿದ್ರೆ ನೀವು ಅವ್ರಿಗೆ ಈ ವಿಷಯನ ಅವ್ರಿಗೆ ಹೇಳ್ದಂಗಾಗುತ್ತೆ.